ಈ ಭೂತಕಾಲದ ಪಾಸ್ಟಿಂದ ಹೊರಗೆ ಬರೋದು. ನಿನ್ನೆ ಮೊನ್ನೆ ಏನಾರಾಗಿದ್ದರೆ ಇವಾಗ ಜ್ಞಾನ ಬಂದಿದೆ, ಯಾಕೆ ಸುಮ್ಮನೆ ಒದ್ದಾಡಬೇಕು, ಮರ್ತು ಬಿಡೋಣ, ಆಗಿದಾಗೋಯ್ತು ಅಂತ ಈ ತಿಳುವಳಿಕೆಯಿಂದ ಸರ್ಫೇಸಲ್ಲಿ ಇದ್ದಿದ್ದು ಮೆಮೊರಿಗಳು ಅಳಿಸ್ಬಿಡ್ಬೋದು. ಆದರೆ ಬಹಳ ಹಿಂದಿನಿಂದ ಬಹಳ ವರ್ಷದ್ದು ನಿಮ್ಗೆ ಆವಾಗವಾಗ ಅದು ಜ್ಞಾಪಿಸ್ಕೊಂಡು ಗಿಲ್ಟ್ ಆಗ್ತಾ ಇರುತ್ತೆ, ಬೇಸರ ಆಗ್ತಾ ಇರುತ್ತೆ, ನಿಮ್ಮ ಮೇಲೆ ಕೋಪ ಬರ್ತಾ ಇರುತ್ತೆ. ಈ ಥರ ಹಿಂದೆ ಏನಾದ್ರು ನಡೆದಿದ್ದು ವಾಪಸ್ ಬಂದಾಗೆಲ್ಲ ನಿಮ್ಗೆ ಗಿಲ್ಟ್ ಆಗದೆ ಇರೋ ಹಾಗೆ ಅದನ್ನು ಪೂರ್ತಿ ಬೇರೆ ಸಮೇತ ಕಿತ್ತಾಕಬೇಕಾದ್ರೆ, ಅದು ಆ ಸೈಕಲಾಜಿಕಲ್ ಮೆಮರಿಯಿಂದ ಹೋಗಬೇಕಾದ್ರೆ ಇದು ಡನ್ ಆಗಿದೆ, ಓವರ್, ಫಿನಿಶ್ಡ್, ಗಾನ್, ಸತ್ತೋಗಿರೋದು, ಪುನಃ ಇದು ಬರಲ್ಲ ಅನ್ನೋದು ತಿಳುವಳಿಕೆ ಸುಲಭ. ಆದರೆ ಅದು ನಾವು ಈ ಕ್ಷಣ ಯಾವ ರೀತಿ ಆಕ್ಸೆಪ್ಟ್ ಮಾಡ್ತೀವಿ, ಆ್ಯಕ್ಟಿವ್ ಆಗಿ ಪ್ರಜ್ಞಾಪೂರ್ವಕವಾಗಿ ಈ ಕ್ಷಣದಲ್ಲಿ ಏನಿದೆಯೋ ಅಷ್ಟೇ ಜೀವನ ಅಂತ ಎಷ್ಟು ಡೆಪ್ತಲ್ಲಿ ನಾವು ನೋಡ್ತೀವಿ, ಆ ಹಿಂದಿಂದೆಳ ಅಳಿಸೋಗ್ತಾ ಬರುತ್ತೆ. ಇವಾಗ ಅದನ್ನು ಹಿಡ್ಕೊಂಡು ಪ್ರಯೋಜನ ಇಲ್ಲ ಅಂತ ಗೊತ್ತಾಗೋದು ತಿಳುವಳಿಕೆ. ಅದಕ್ಕೆ ಬಂದ ಮೇಲೆ ಮನಸ್ಸಿಗೆ ಗೊತ್ತಾಗೋ ಸ್ಥಿತಿಯಿಂದ, ಅದು ಬರ್ತಾ ಇರೋವಾಗಲೇ ಗೊತ್ತಾಗೋ ಸ್ಥಿತಿಯಿಂದ, ಬರೋಕ್ಕೆ ಮುಂಚೆ ಗೊತ್ತಾಗೋ ಸ್ಥಿತಿ ನಿಮಗೆ ಬರುತ್ತೆ. ಇನ್ನೇನು ಅದು ಹಿಂದಿನ ಮತ್ತೆ ಬರ್ತಾ ಇದೆ, ಮರುಕಳಿಸ್ತಾ ಇದೆ ಅಂತ ಅದಕ್ಕೆ ಮುಂಚೆನೇ ನೀವು ಯಾವ ರೀತಿ ದೃಷ್ಟಿ ಇಟ್ಕೊಂಡು ಅದನ್ನು ನೋಡ್ತೀರಾ ಅಂದರೆ ಸುಟ್ಟು ಭಸ್ಮ ಆಗೋಗುತ್ತೆ. ಆ ಫೈರ್ ಹಾಗಿರುತ್ತೆ. ಪ್ರೆಸೆಂಟ್ ಮೊಮೆಂಟದು ಪವರ್ ಅದು.